ನೀವು ನಿಮ್ಮ ಜೀವನದಲ್ಲಿ ಎಂದಾದರೂ ಜೀವನ ಬದಲಾಯಿಸುವ ರಹಸ್ಯ ಪೆಟ್ಟಿಗೆಯನ್ನು ಕಂಡರೆ ಏನು ಮಾಡುತ್ತೀರಿ? ತೆರೆದು ನೋಡುತ್ತೀರಾ ಅಥವಾ ಭಯಪಟ್ಟು ಹಾಗೆ ಬಿಟ್ಟು ಬಿಡುತ್ತೀರಾ? ಕಮೆಂಟ್ ಮೂಲಕ ನನಗೆ ತಿಳಿಸಿ. ಇವತ್ತು ನಾನು ಹೇಳ್ತಿರೋ ಕತೆ ಗೋಪಾಲ ಮತ್ತು ರಹಸ್ಯ ಪೆಟ್ಟಿಗೆ. ಒಂದು ಚಿಕ್ಕ ಹಳ್ಳಿಯಲ್ಲಿ ಗೋಪಾಲ್ ಎಂಬ ಹುಡುಗನಿದ್ದ. ಬಡವನಾದರೂ ಅವನು ತುಂಬಾ ಪ್ರಾಮಾಣಿಕ, ಶ್ರಮಜೀವಿ. ಪ್ರತಿದಿನ ಹಾಲು ಮಾರಾಟಕ್ಕೆ ಹೋಗಿ ಜೀವನ ಸಾಗಿಸುತ್ತಿದ್ದ. ಆದರೆ ಗೋಪಾಲನ ಒಂದು ದುರ್ಬಲತೆ ಇತ್ತು. ಅದೇ ಅವನಿಗೆ ಯಾವಾಗಲೂ ತುಂಬಾ ಕುತೂಹಲ. ಒಮ್ಮೆ ಅವನು ಕಾಡಿನ ದಾರಿಯಲ್ಲಿ ನಡೆಯುತ್ತಿದ್ದಾಗ ಒಂದು ಹಳೆಯ ಮರದ ಪೆಟ್ಟಿಗೆಯನ್ನು ನೋಡಿದನು. ಅದರ ಪಕ್ಕದಲ್ಲಿ ಒಂದು ಕಾಗದವು ಬಿದ್ದಿತ್ತು. ಅದರಲ್ಲಿ ಬರೆಯಲಾಗಿತ್ತು, ಈ ಪೆಟ್ಟಿಗೆಯನ್ನು ತೆರೆಯಬೇಡ, ಇದು ನಿನ್ನ ಭವಿಷ್ಯ ಬದಲಿಸಬಹುದು. ಗೋಪಾಲನ ಮನಸ್ಸು ಗೊಂದಲಕ್ಕೆ ಸಿಲುಕಿತು. ಈ ಪೆಟ್ಟಿಗೆಯನ್ನು ತೆರೆಯಬೇಕೋ ಬೇಡವೋ ಅವನ ಕುತೂಹಲ ಹೆಚ್ಚುತ್ತಲೇ ಹೋಯಿತು. ಅವನು ಪೆಟ್ಟಿಗೆಯನ್ನು ಮನೆಗೆ ತೆಗೆದುಕೊಂಡು ಹೋದನು. ಈ ಸುದ್ದಿ ಹಳ್ಳಿಯ ಜನರ ಕಿವಿಗೂ ಮುಟ್ಟಿತು. ಹಳ್ಳಿಯವರು ಕೇಳಿದರು, ಗೋಪಾಲ, ಆ ಪೆಟ್ಟಿಗೆಯಲ್ಲಿ ಏನು ಇದೆ? ಅದರಲ್ಲಿ ಬಂಗಾರ ಇರಬಹುದಾ? ಇಲ್ಲ ಇಲ್ಲ, ಅದರಲ್ಲಿ ಯಾವುದೋ ಭಯಾನಕ ಶಾಪ ಇರಬಹುದು. ಹೀಗೆ ಎಲ್ಲರೂ ತಮ್ಮದೇ ಅಭಿಪ್ರಾಯ ಹೇಳಿದರು. ಆದರೆ ಗೋಪಾಲ ಗೊಂದಲದಲ್ಲೇ ಇದ್ದ. ಒಂದು ರಾತ್ರಿ ಬಿರುಗಾಳಿ ಬೀಸುತ್ತಿದ್ದಾಗ ಗೋಪಾಲ ಪೆಟ್ಟಿಗೆ ಮುಂದೆ ಕುಳಿತುಕೊಂಡ. ಅವನ ಹೃದಯ ಜೋರಾಗಿ ಹೊಡೆದುಕೊಳ್ಳುತ್ತಿತ್ತು. ಕೊನೆಗೂ ಬೀಗ ಒಡೆದು ಪೆಟ್ಟಿಗೆಯನ್ನು ತೆರೆದನು.